ನನಗೂ ನನ್ನ ಮಿಸ್ಸಸ್ಗೆ ನನಗೊಂದು ಕಾರ್ ಕೊಟ್ಟರು ಗಿಫ್ಟು, ನಮ್ಮ ಮಿಸ್ಸಸ್ಗೊಂದು ಒಡವೆ ಕೊಡಿಸಿದ್ರು. ಏನೋ ಒಂದು ಒಳ್ಳೆ ಕಾಸು ಬಂತು ಅದರಲ್ಲಿ. ನಾವೆಲ್ಲ ಸೇರ್ಕೊಂಡು ಒಂದು 60-70 ಲಕ್ಷ ಹಾಕಿರೋ 1 ಕೋಟಿ ಬಂತು. 40% ನನಗೆ ಕೊಟ್ಟರು, 60% ಅವ್ರು ತೊಗೊಂಡ್ರು. ಸೊ ಒಳ್ಳೆ ಲಾಭ ಬಂತು. ಸೊ ಕೊಟ್ಟಾಗ ನಾವು ಅದಾಗ ಬಾಸ್ ಒಂದು ಇನ್ನೇನು ಅನ್ನೋಕ್ಕಾಗುತ್ತೆ. ಆಮೇಲೆ ನಾನು ಇದೇ ಹೋಟ್ಲು ಮಾಡೋವಾಗ, ಮಲ್ಲಿಗೆ ಹೋಟ್ಲು ಮಾಡೋವಾಗ ನನಗೆ ಅದು ಕೇಳಿದ ತಕ್ಷಣ 10 ಲಕ್ಷ ದುಡ್ಡು ಕೊಟ್ಟರು. ಸೊ ಏಷ್ಯನ್ ಗೇಮ್ಗೆ ಒಂದು ದೊಡ್ಡ ಆರ್ಡ್ರ್ 13 ಕೋಟಿ ರೂಪಾಯಿ ಆರ್ಡ್ರ್ ಬಂತು. ಅಂಬರೀಷ್ ಅಣ್ಣಂಗೋಸ್ಕರ ಪ್ರತಿದಿನ ಒಂದು ನಾಟಿ ಕೋಳಿ, ಒಂದು ಕೈಮಾ ಫ್ರಿಜ್ಜಲ್ಲಿ ಸ್ಟಾಕ್ ಇರೋದು. 1 kg ಕೈಮಾ, 1 kg ನಾಟಿ ಕೋಳಿ ಕಂಪಲ್ಸರಿ. 7 ಹೋಟ್ಲು, ಒಂದು ದೊಮ್ಲೂರು, ಒಂದು BL ರೋಡು, ಒಂದು ಶ್ರೀರಾಮ್ಪುರ, ಒಂದು ಕಾಟನ್ಪೇಟೆ, ಆಮೇಲೆ ಇನ್ನೊಂದು ಅಲ್ಸೂರ್ ಹತ್ರನೇ ಯಾವುದೋ ಒಂದು ಮಾಡಿದೆ. ಟೋಟಲ್ 7. ಆ ಮಟನ್ನು ದಿನ 10 kg, 20 kg, 50 kg, 100 kg ಸಿನಿಮಾಗಳಿಗೆಲ್ಲ ಮಟನ್ ಮಾಡಿಕೊಡ್ತಾಯಿದ್ದೆ, ಚಿಕನ್ನು ಮಟನ್ನು. ಒಂದು ಫೋನ್ ಕಾಲಿಂದ ನನಗೆ 13 ಕೋಟಿ ರೂಪಾಯಿ ಆರ್ಡ್ರ್ ಆಯಿತು. ಇವತ್ತು 13 ಕೋಟಿಲಿ ನಾನು ಏನೇನೋ ಮಾಡಿದರೆ ಆವತ್ತಿನ ಪ್ರಾಫಿಟಲ್ಲಿ ಬದುಕ್ಬಿಡ್ಬೋದಾಗಿತ್ತು. ಫ್ಲಾಪ್ ಆಗ್ತು. ಅದಾಗ ಸ್ವಲ್ಪ ದಿನ ಕಷ್ಟಪಟ್ಟೆ, ಹಗ್ಗ ಹಾಕೊಳಕ್ಕೆಲ್ಲ ಹೋಗಿದೆ. 1 ಲಕ್ಷ ಸಾಲ ಮಾಡಿ ನನಗೆ ಮಧ್ಯಾಹ್ನ 1:15 ಬ್ಯಾಂಕೆಟ್ ಹಾಲಲ್ಲಿ ಕೊಟ್ಟಿರೋ ದುಡ್ಡು ಮಾಡಿ ನಾನು ಉಮಾಶ್ರೀ ಮಗ ನನ್ನ ಜೊತೆ ಶಬರಿಮಲೆಗೆ ಬರ್ತಾಯಿದ್ರು. ವಿತ್ತು ಇರುಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋಗೋಕ್ಕೆ ಮುಂಚೆನೇ ಅಡುಗೆ ಮಾಡಿಬಿಟ್ಟು ಶಬರಿಮಲೆಗೆ ಹೋದೆ. ಅವತ್ತು ಆ ಪವರ್ ಇತ್ತು. ಜೀವನದಲ್ಲಿ ಏನಾರ ಬದುಕಿದ್ದೀನಿ ಅಂದರೆ ಸ್ವಲ್ಪ ಅವರಿಂದನೂ ಕೂಡ. ಇದೆಲ್ಲ ಬಂದಿದ್ದೆ ನನಗೆ ಆ ಹೋಟ್ಲೇ ಬೇಡ ಅನಿಸ್ಬಿಟ್ಟಿತ್ತು ಅವತ್ತು. ಅವ್ರು ನೆನೆಸ್ಕೊಂಡು ದೇವಸ್ಥಾನದಿಂದ ಬಂದೆ, ಮನೆಗೆ ಬಂದು 1-2 ದಿನ ಬಿಟ್ಟು ನೆಕ್ಸ್ಟ್ ಡೇ ಹೋಟ್ಲಿಗೆ ಹೋದೆ. 5,000 ಇದ್ದಿದ್ದ ಜಾಗದಲ್ಲಿ 50,000 ವ್ಯಾಪಾರ ಆಯಿತು. ಒನ್ ಮೋರ್ ಅಂತ ಇರಬೇಕು. ಬರ್ತಾಯಿರಿ, ನಿಮ್ಮ ಪ್ರೀತಿ ತರ್ತಾಯಿರಿ. ಸೆಟ್ಲಾಗಿದೆ. ಹೋಟ್ಲು ಬಿಟ್ಟೆ, ಒಂದು 6 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲೇ ಎದುರುಗಡೆ ಒಂದು ಜಾಗ ಸಿಗುತ್ತೆ ಅಂತ ವಿಷಯ ಬಂತು. ಬಾಸ್ಗೆ ಹೇಳಿದೆ, ಬಾಸ್ ಹಿಂಗಿದೆ, ಏನೋ ಈ ಥರ ಮಾಡಬೇಕು ಅಪ್ಪು ಸರ್ಗೆ. ಸೊ ನನ್ನೊಂದು 6-7 ಲ್ಯಾಕ್ಸ್ ಇತ್ತು. ಅವ್ರು ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗಿತ್ತು. ಮಗನ್ನೇನೋ ಫಾರಿನ್ಗೆ ಓದ್ಸೋಕೆ ಕಳಿಸ್ಬೇಕಿತ್ತು ಅಂತ ಕೇಳಿದ್ರು. ಒಂದು ನೆಟ್ ಅಮೌಂಟ್ ಕೊಟ್ಬಿಟ್ಟು ಅಲ್ಲಿ ಹೋಟ್ಲು ಮಾಡಿ ಚಿಕ್ಕದಾಗಿ 200 ಸ್ಕ್ವೇರ್ ಫೀಟ್ ಅಷ್ಟೇ. ನಮ್ಮನ್ನು ತುಂಬ ಅಂದರೆ ತುಂಬ ಲೆವೆಲ್ಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಹಾಗೆ ತುಂಬ ಚೆನ್ನಾಗಿದ್ವಿ. ಓನರು ನಾವು ಚೆನ್ನಾಗೇ ಇದ್ವಿ, ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ಈ ಮಧ್ಯಗಳಲ್ಲಿ ಒಂದೊಂದೇ ಬರ್ತಾವಲ್ಲ, ಏರುಪೇರುಗಳು ಆಗ್ತವೆ. ಖಾಲಿ ಮಾಡಿ ಅಂದರು. ಈಗ ಮೊನ್ನೆ 2022 ಖಾಲಿ ಮಾಡೋಣ ಅಂಥೇಳಿ ಖಾಲಿ ಮಾಡಿದೆ. ಇವಾಗವರೆಗೂ ಹಂಗೆ ಇದೆ ಬೀಗ ಹಾಕಿ. ಇನ್ನೂ ಅಲ್ಲಿಂದ ಹಣನೂ ಬಂದಿಲ್ಲ. ಸ್ವಲ್ಪ ದುಡ್ಡು ರೀತಿಯಲ್ಲೇ ಬರಬೇಕಣ್ಣ, ತುಂಬ ಜಾಸ್ತಿನೇ ಬರಬೇಕು. ಕೊಟ್ಟಿದ್ದೀನಿ, ಬಂದರೆ ಸಂತೋಷ ಅಂತ ಕೂತಿದ್ದೀನಿ. ಓಕೆ, ಅದಾದ ನಂತರ ಬೇರೆ ನೆಕ್ಸ್ಟ್ ಎಲ್ಲಿ ಮಾಡಿದ್ರಿ? ಡೈರೆಕ್ಟ್ ಡೈರೆಕ್ಟ್ ಇದೆ. ಕೆಳಗಡೆ ಜಾಗ ಕೊಟ್ಟರು, ಹೋಟ್ಲು ಮಾಡಿದೆ. ಚೆನ್ನಾಗಿ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಮೋರ್ ದೆನ್ ಅಲ್ಲೊಂದು 18 years ಕೊಂಡಿದೆ. ಎಷ್ಟು ಹೋಟ್ಲು ಮಾಡಿರ್ಬೋದು ಬಸ್ ನೀವು? ಇದುವರೆಗೂ ಒಂದು ಟೋಟಲ್ ಒಂದು 1 2 3 4 7 ಹೋಟ್ಲು ಮಾಡಿದ್ವಿ. ಅಂದರೆ 7 ಹೋಟ್ಲು ಮಾಡಿದ್ರು ನೀವೆಲ್ಲ ಶಿವಾನಂದ್ ಸರ್ಕಲಲ್ಲೇ ಮಾಡಿ? ಇಲ್ಲ 7 ಹೋಟ್ಲು. ಒಂದು ದೊಮ್ಲೂರು, ಒಂದು BL ರೋಡು, ಒಂದು ಶ್ರೀರಾಮ್ಪುರ, ಒಂದು ಕಾಟನ್ಪೇಟೆ, ಆಮೇಲೆ ಇನ್ನೊಂದು ಅಲ್ಸೂರ್ ಹತ್ರನೇ ಯಾವುದೋ ಒಂದು ಮಾಡಿದೆ. ಟೋಟಲ್ 7. ಇದು ಸೇರಿದ್ರೆ 7ನೇದು. ಇದು ಎಲ್ಲಿ ಜಾಸ್ತಿ ಪ್ರಾಫಿಟ್ ಆಗ್ತಾ ಇದ್ದಿದ್ದೆ ಸರ್? ಇಲ್ಲ ಮೇಡಮ್, ಎಲ್ಲೂ ಇಲ್ಲ. ಆಮೇಲೆ ನಮ್ಗೆ ಆವಾಗ ನಾನು ಹೇಳಿದ್ನಲ್ಲ, ನಿಧಾನ ಗತಿಲ್ಲ ಗೊತ್ತಿರಲಿಲ್ಲ. ವ್ಯಾಪಾರ ಆಗ್ತಾಯಿಲ್ಲ, ಬೇಗ ಹಾಕ್ಬಿಡು. ಅಯ್ಯೋ, ಅದಕ್ಕಿಂತ ಇನ್ನೊಂದು ಸಾರಿ ರಾಜಾಜಿನಗರದಲ್ಲಿ ಒಂದು ಹೋಟ್ಲು ಮಾಡಿದೆ 97. ಆ ಕಾಲಕ್ಕೆ 30 ಲಕ್ಷ ಕಳ್ಕೊಂಡೆ. ಅದು ತುಂಬ ನನಗೊಂದು ತುಂಬ ಎಫೆಕ್ಟ್ ಆಯ್ತು. ಅದು ದೊಡ್ಡ ಹೋಟ್ಲು, ದೊಡ್ಡಂದ್ರೆ ಮೋರ್ ದೆನ್ ಒಂದು 100 ಜನ ಊಟ ಮಾಡ್ಬೋದಾಯಿತು. ಮಾಡಿದೆ, ಫ್ಲಾಪ್ ಆಗ್ತು. ಅದಾಗ ಸ್ವಲ್ಪ ದಿನ ಕಷ್ಟಪಟ್ಟೆ, ಹಗ್ಗ ಹಾಕೊಳಕ್ಕೆಲ್ಲ ಹೋಗಿದೆ. 1 ಲಕ್ಷ ಸಾಲ ಮಾಡಿ 1 ಲಕ್ಷಕ್ಕೆ ಏನು ಮಾಡೋಕ್ಕೆ. ಅವತ್ತು 1 ಲಕ್ಷ ದೊಡ್ಡದು, ಇವತ್ತು 1 ಲಕ್ಷ ಸಿಂಪಲ್. ಅವತ್ತು 1 ಲಕ್ಷ ದೊಡ್ಡದು. ಹಿಂಗೆ ಯಾರ ಹತ್ರನ ಈಸ್ಕೊಂಬಿಟ್ಟಿದ್ದೆ. ಅವ್ರು ಸ್ವಲ್ಪ ಟಾರ್ಚರ್ ಜಾಸ್ತಿ ಆಯಿತು. ಆಮೇಲೆ ನಮಗೆ ಸುರೇಶ್ ಗೌಡ್ರು ಅಂತ ಒಬ್ಬರು ಸಿನಿಮಾ ಪ್ರೊಡ್ಯೂಸರು ಕಮ್ ಡಿಸ್ಟ್ರಿಬ್ಯೂಟ್ರು. ಅವರು ಸಿನಿಮಾ ಆಗುವಾಗೆಲ್ಲ ನೋಡ್ಕೋತಾರೆ. ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವ್ರು ಒಂದಿನ ನಾನು ನೋಡಿಬಿಟ್ಟು, ಏನು ಚಂದ್ರು ಹಿಂಗಾಗ್ಬಿಟ್ಟಿದ್ದೀರಾ ಅಂದರು. ಇಲ್ಲ ಬಾಸ್, ಹಿಂಗಾಯ್ತು ಅಂತ ಇಮ್ಮಿಡಿಯೇಟಾಗಿ ಕಳಿಸಿ ಸೆಟ್ಲ್ಮೆಂಟ್ ಮಾಡಿ ನನಗೊಂದು ಸ್ವಲ್ಪ ಸಿನಿಮಾಯಿಂದ ದುಡ್ಡು ಬರಬೇಕಾಗಿತ್ತು. ಆ ದುಡ್ಡುಗಳೆಲ್ಲ ಕೊಡಿಸಿ ಜೀವನದಲ್ಲಿ ಏನಾರ ಬದುಕಿದ್ದೀನಿ ಅಂದರೆ ಸ್ವಲ್ಪ ಅವರಿಂದನೂ ಕೂಡ, ಸುರೇಶ್ ಗೌಡ್ರಿಂದ. ಅದಾದಮೇಲೆ 95 ಸಿನಿಮಾ. ನೀವು ಆಲ್ರೆಡಿ ಹಗ್ಗ ಹಾಕೋಬಿಟ್ಟಿದ್ರಾ? ಹೌದು. ಯಾರೋ ನಮ್ಮ ಸ್ನೇಹಿತರು ಶಾಂತಣ್ಣ ಅಂತ ಇದ್ದಾರೆ, ಅವ್ರು ಬಂದು ಬಾಗಿಲು ತೆಗೆದು ಅದಕ್ಕೆ ಎಲ್ಲರಿಗೂ ಹೇಳೋದು, ಸಾಲ ಮಾಡಬೇಕಾದಾಗ ನೋಡ್ಕೊಂಡು ಸಾಲ ಮಾಡಿ. ಸಾಲ ಅನ್ನೋದು ತುಂಬ ಶೂನ್ಯ ಆಗಿಬಿಡುತ್ತೆ. ವ್ಯಾಪಾರಗಳು ನೋಡಿಕೊಂಡು ಬದುಕೋವಾಗ ಎಷ್ಟಿರುತ್ತೆ ಅಷ್ಟರಲ್ಲೇ ಕಾಲು ಚಾಚಿ. ಏನೋ ತುಂಬ ಚೆನ್ನಾಗಿದೆ, ದೊಡ್ಡ ಹೋಟ್ಲಲ್ವಾ, ಹೋದರೆ ಒಂದು ಮರ್ಯಾದೆ ಸಿಗುತ್ತೆ, ಹಂಗೆ ಅಂತೇಳಿ ಇದೇ ಸೇಮ್ ಟೈಮಲ್ಲಿ ಕ್ಲೋಸ್ ಮಾಡಿಬಿಟ್ಟೆ ಹೋಟ್ಲ್ ಅವಾಗ 97. ಅದು ಮಾಡಿದ್ದು ಭಾಳ ಒಳ್ಳೇದಾಯಿತು. ಇವತ್ತೇನೋ ಬದುಕಿದ್ದೀನಿ ಅಂದರೆ ಆ ಸುರೇಶ್ ಗೌಡ್ರ ಕಾರಣ.
ಈ ಗ್ಯಾಪ್ಗಳಲ್ಲಿ ಸ್ವಲ್ಪ ದುಡ್ಡು 97ರಿಂದ 95ರಿಂದ ಸ್ವಲ್ಪ ದುಡ್ಡು ನೋಡ್ಕೊಂಡು ಬರ್ತಾಯಿದ್ದೆ ಅಂಬರೀಷ್ ಅಣ್ಣನಿಂದ. ಹೇಗೆ ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣಂಗೆ ಒಂದು ಪಿಕ್ಚರ್ಗೆ ಯಾವುದಾದ್ರು ಮಾಲಾಶ್ರೀ ಅವ್ರ ಜೊತೆ ಮಾಲಾಶ್ರೀ ಅವ್ರ ಜೊತೆ ಅಲ್ಲ, ಶ್ರುತಿ, ಅಂಬರೀಷ್ ಅವರು, ಅದೇ ತಾಯಿ ಕೊಟ್ಟ ಸೀರೆ, ತಾಯಿ ಕೊಟ್ಟ ಸೀರೆ ಗಂಡ ಇರೋವರೆಗೆ ಅದೇನೋ ಆ ಪಿಕ್ಚರ್ ಸಾಂಗ್ಗೆ, ಆ ಪಿಕ್ಚರ್ ಕೈಮಾ ಉಂಡೆ ಕಳಿಸಿದೆ. ಸೊ ಪ್ರೊಡಕ್ಷನ್ಗೆಲ್ಲ ಊಟ ಕಳಿಸ್ತಾ ಇದ್ದೆ ನಮ್ಮ ಹೋಟ್ಲಿಂದ. ಇನ್ನೊಂದು ಸಿನಿಮಾಗಳಿಗೆ ಸಂಬಂಧ, ಮನೆಗಳೆಲ್ಲ ಚಪಾತಿ ಮಾಡ್ಕೊಡೋರು ಎಲ್ಲ ಸೇರಿಕೊಂಡು. ನಮ್ಮ ತಾಯಿ ಒಂದು ಒಳ್ಳೆ ಅವಲಕ್ಕಿ ಸರ ತೊಗೊಂಡಿದ್ರು. ಆವಾಗ ನಮ್ಗೆ ಆ ಮಟನ್ನು ದಿನ 10 kg 20 kg 50 kg 100 kg ಸಿನಿಮಾಗಳಿಗೆಲ್ಲ ಮಟನ್ ಮಾಡಿಕೊಡ್ತಾಯಿದ್ವಿ. ಚಿಕನ್ ಅದನ್ನೆಲ್ಲ ಆರ್ಡ್ರ್ಗಳು ಬರ್ತಾಯಿತ್ತು. ನಾವು ಇಟ್ಕೊಳ್ಳೋದಂತಲ್ಲ, ನಮ್ಮಲ್ಲಿ ರುಚಿ ಇತ್ತಲ್ಲ, ಬರೋರು ಮನೇಲಿ ಒಂದು ಕಡೆ ನೀಟಾಗಿ ಸ್ಟವ್ ಇಟ್ಬಿಟ್ಟಿರೋದೇ ಬಾಡಿ ಕಳಿಸ್ತಾ ಇರೋದೇ. ಆಮೇಲೆ ಹಿಂಗೆ ಕೈಮಾ ತಿಂದಮೇಲೆ ಅಂಬರೀಷ್ ಅಣ್ಣ ಸ್ಟಾರ್ಟ್ ಮಾಡಿದ್ರು. ಚಂದ್ರು ಅಂತ ಫೋನ್ ಮಾಡೋದು. ಅಂಬರೀಷ್ ಅಣ್ಣಂಗೋಸ್ಕರ ಪ್ರತಿದಿನ ಒಂದು ನಾಟಿ ಕೋಳಿ, ಒಂದು ಕೈಮಾ ಫ್ರಿಜ್ಜಲ್ಲಿ ಸ್ಟಾಕ್ ಇರೋದು. 1 kg ಕೈಮಾ, 1 kg ನಾಟಿ ಕೋಳಿ ಕಂಪಲ್ಸರಿ. ಯಾವಾಗ ಫೋನ್ ಮಾಡ್ತಾರೆ ಅಂದರೆ ತೊಗೊಂಡೋಗಿ ಕೊಡ್ಬೇಕು ಮಾಡಿ. ಆ ಥರ ನಾವು ಮೆಂಟಲಿ ಸೆಟಪ್ ಆಗಿಬಿಟ್ಟೆ. ವೆಸ್ಟ್ ಎಂಡ್ ಹೋಟ್ಲಲ್ಲಿ ರೂಮ್ ಇಕ್ಕಿಟ್ಟಿದ್ರು ಒಂದು 3 ವರ್ಷ. ಸೊ ಬೆಳಿಗ್ಗೆ 6 ಗಂಟೆಗೆ ಹೋದರೆ ರಾತ್ರಿ ಬೆಳಗಿನ ಜಾವ 6 ಗಂಟೆಗೆ ಬರ್ತಾಯಿದ್ದೆ. ಆಮೇಲೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಬೆಳೆಸಿದೆ, ಒಳ್ಳೊಳ್ಳೆ ವಿಶ್ವಾಸಗಳು ಜನಗಳು ಸಿಕ್ಕಿದ್ರು. ಬೆಂಗಳೂರು ಹಬ್ಬ ಅಂತ ನಡೀತಾಯಿತ್ತು, ನಮ್ಮ ಜೀವರಾಜ್ ಹೇಳೋರು ಮಿಸಸ್ ನಡೆಸ್ತಾಯಿದ್ರು. ಅದೆಲ್ಲ ಮಾಡ್ಕೊಂಬಂದ್ವಿ ಅಲ್ಲೆಲ್ಲ. ಅದಾದಮೇಲೆ ಒಂದು ಏಷ್ಯನ್ ಗೇಮ್ಗೆ ಒಂದು ದೊಡ್ಡ ಆರ್ಡರ್, 13 ಕೋಟಿ ರೂಪಾಯಿ ಆರ್ಡ್ರ್ ಬಂತು ನಿಮ್ಗೆ. ಹೌದು. ಆವಾಗ ಮೊಬೈಲ್ ಇತ್ತು ನೋಡಿ. ಫೋನ್ನ ಯಾವತ್ತೂ ನಾವು ಎತ್ತಲ್ಲ ಅನ್ನೋದಕ್ಕೆ ಕಾರಣ ಅದರಿಂದ ಏನೇನು ತೊಂದರೆ ಆಗುತ್ತೆ. ಅವತ್ತು ಆ್ಯಕ್ಚುಲಿ ಮೊಬೈಲ್ ಇರಲಿಲ್ಲ. ಮೊಬೈಲ್ ಇತ್ತು ಅವಾಗ 9 ರೂಪಾಯೋ 12 ರೂಪಾಯಿ ಇತ್ತು. ಯಾವುದು ಇನ್ಕಮಿಂಗು ಔಟ್ ಗೋಯಿಂಗ್ ಇತ್ತು. ಆವಾಗ ಪೇಜರ್ ಇತ್ತು. ಇದೇನು ಗಿರ್ಗಿರ್ ಅಂತದೇ ತೆಗೆದು ಬಿಸಾಕ್ಬಿಟ್ವಿ. ಅವಾಗ ಇಲ್ಲಿ 97ಅಲ್ಲಿ MLAಗಳದ್ದು, 96ಅಲ್ಲಿ MLA ದೇವೇಗೌಡರು CM. ಕ್ರಿಕೆಟ್ ಸ್ಟೇಡಿಯಮ್ ಕ್ರಿಕೆಟ್ ಆಡೋದು. ಅದರದ್ದು ಒಂದು ಕಾಂಟ್ರಾಕ್ಟ್ ನನಗೆ, ಫುಡ್ ಕಾಂಟ್ರಾಕ್ಟ್ ನನಗೆ ಕೊಟ್ಟಿದ್ರು. 13 ಕೋಟಿ ಅಂತ ಅದು ಆಮೇಲೆ ಹೇಳ್ತೀನಿ. ಅದು ಕೊಟ್ಟಿದ್ರು. ಅದು ಕೊಟ್ಟಾಗ ಪೇಜರ್ ತೊಗೊಂಡೆ. ಸೊ ಯೂಸ್ ಮಾಡ್ತಾಯಿದ್ದೆ. ಸೊ ಹಿಂಗೆ ನೋಡ್ದೆ ಅಯ್ಯೋ ಇದೇನಕ್ಕೆ ಬೇಕಪ್ಪ, ನಮಗೇನು ಬರಲ್ಲ ಇದನ್ನು ಆನ್ ಮಾಡೋಕ್ಕೂ ಗೊತ್ತಿಲ್ಲ. ಸೊ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಬಿಸಾಕ್ಬಿಟ್ಟೆ. ಅವಾಗ ಅಜಯ್ ಕುಮಾರ್ ಸರ್ನಾಯಕ್ ಅಂದ್ಬಿಟ್ಟು ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದರು. ಅವರು ಅದಾದಮೇಲೆ 3,500 ಜನಕ್ಕೆ ನೈಟು ಊಟ ಮಾಡಿಕೊಡ್ಬೇಕು. ಎಷ್ಟು ದಿನಕ್ಕೆ ಮುಂಚೆ ಹೇಳಬೇಕು? ಒಂದು 3 days ಮುಂಚೆ ಹೇಳಬೇಕು ಮಿನಿಮಮ್ ಅಂದರು. ಆ ವರ್ಕ್ ಕೆಪಾಸಿಟಿ ಇದ್ರೂ ಕೂಡ, ಕಿಚನ್ ಸೆಟಪ್ ಇದ್ದು ಎಲ್ಲ ಇದ್ದು, ಎಲ್ಲ ವರ್ಕರ್ಸು ಎಲ್ಲ ಇದ್ದು ಮಾಡೋದು 3-4 ದಿನ ಟೈಮ್ ಬೇಕು. ನನಗೆ ಮಧ್ಯಾಹ್ನ 1:15 ಬ್ಯಾಂಕೆಟ್ ಹಾಲಲ್ಲಿ ಕೊಟ್ಟಿರೋ ದುಡ್ಡು ಮಾಡಿ ನಾನು ಉಮಾಶ್ರೀ ಮಗ ನನ್ನ ಜೊತೆ ಶಬರಿಮಲೆಗೆ ಬರ್ತಾಯಿದ್ರು. ವಿತ್ತು ಇರುಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋಗೋಕ್ಕೆ ಮುಂಚೆನೇ ಅಡುಗೆ ಮಾಡಿಬಿಟ್ಟು ಶಬರಿಮಲೆಗೆ ಹೋದೆ. ಅವತ್ತು ಆ ಪವರ್ ಇತ್ತು, ಆ ಕೆಲಸ ಇತ್ತು. ಅದನ್ನು ನಾನು ಮೆಚ್ಚಿ ಏಷ್ಯನ್ ಗೇಮ್ ನೀವು ಮಾಡಿ ಅಂತ ನನಗೆ ಕೊಟ್ಟರು. ನನಗೆ ಫೋನ್ ಮಾಡಿದ್ದಾರೆ, ಪೇಜರ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಒಂದು ಸಲ ಕಾರ್ ಕೊಟ್ಟು ಕಳಿಸಿದ್ರು, ಮಾಡಿ ಚಂದ್ರು. ಇಲ್ಲ ಅಷ್ಟರೊಳಗೆ ಇನ್ನೊಬ್ರು ಯಾರೋ ಎಂಟ್ರಿ ಆದರು. ಅರ್ಧ ಆದರೆ ಮಾಡೋಕ್ಕಾಗಲ್ಲ ಸರ್, ಬೇಡ ಬಿಡಿ ಅಂತ. ನೋಡಿ, ಒಂದು ಫೋನ್ ಕಾಲ್ಸು ಎಷ್ಟೆಷ್ಟು ಮಿಸ್ಯೂಸ್ ಆಗುತ್ತೆ. ಅದರಿಂದ ಪ್ರತಿ ಕಾಲ್ ಎತ್ತಿ ಏನಲ್ಲ ನಿಮಗಿದ್ರೆ ಆನ್ಸರ್ ಕೊಡಿ. ಅದನ್ನು ಬಿಟ್ಬಿಟ್ಟು ಫೋನ್ ಎತ್ತೇ ಇರೋದು ಡಿಸ್ಟರ್ಬ್ ಆದಾಗ ಒಂದು ಫೋನ್ ಕಾಲಿಂದ ನನಗೆ 13 ಕೋಟಿ ರೂಪಾಯಿ ಆರ್ಡ್ರ್ ಹೋಯಿತು. ಇವತ್ತು 13 ಕೋಟಿಲಿ ನಾನು ಏನೋ ಮಾಡಿದರೆ ಅವತ್ತಿನ ಪ್ರಾಫಿಟಲ್ಲಿ ಬದುಕ್ಬಿಡ್ಬೋದಾಗಿತ್ತು. ಶೇರಿಂಗಲ್ಲಿ ಮಾಡ್ಬೋದಿತ್ತಲ್ಲ ಸರ್. 13 ಕೋಟಿಲಿ ದೊಡ್ಡ ಅಮೌಂಟ್ ಅಲ್ಲ. ನಮ್ಮದೆಲ್ಲ ಒಂಟಿ ಸಂಸಾರ, ಒಂಟಿ ಜೀವನ, ಸಾಕು ಮೇಡಮ್. ಆಮೇಲೆ ಬೇಜಾರಾಯಿತು. ಆ ಒಂದು 2-3 ವರ್ಷ ಆ ಮೈಂಡಿಂದ ಹೊರಗಡೆ ಬರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸೊ ಆ ಥರ ಎಲ್ಲ ಆಗಿ ಇದೆಲ್ಲ ಮಾಡಿದ್ಮೇಲೆ ದೇವ್ರೇನೋ ಅದೇ ಅಷ್ಟು ಕೊಡಲಿಲ್ಲ ಅಂದ್ರೆ ಇಷ್ಟು ಚೆನ್ನಾಗಿ ಕೊಡ್ತಾರೆ. 10 ಕೊಡೋ ಜಾಗದಲ್ಲಿ 4 ಅಡಿ ಕೊಟ್ಟರು ಸಾಕಲ್ವಾ. ಬಂದು ಬೆಳೆಸ್ಕೊಂಡು ಬಂದು ಇವತ್ತೇನೋ ದೇವ್ರ ಪುಣ್ಯ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಇಷ್ಟೆಲ್ಲ ಕಷ್ಟಪಟ್ವಿ ಬದುಕಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ. ಸಾಧನೆ ಮಾಡಬೇಕು, ಅದನ್ನು ಒಳ್ಳೆ ರೀತಿಲಿ ಜೋಡಿಸ್ಬೇಕು. ಪ್ರಪಂಚಕ್ಕೆ ನಾವೇನೋ ಅಂದ್ಬಿಟ್ಟಿದ್ದನ್ನು ನನ್ನ ಆಗುವಗಳಿಗೆ ಗೊತ್ತಿರಬೇಕಲ್ವ ಪ್ರತಿಯೊಬ್ಬರಿಗೂ. ನೀವು ಕೇಳಿದ್ದು ತುಂಬ ಚೆನ್ನಾಗಿತ್ತು. ಹಿಂಗೆ ಎಲ್ಲ ನಡ್ಕೊಂಬಂದು ಸ್ಟ್ರಗಲ್ ಮಾಡಿ 2005 ಒಂದು ಚಿಕ್ಕ ಹೋಟ್ಲು ಮಾಡಿದೆ. ಅದು ಕಾರಣಾಂತರಗಳಿಂದ ತುಂಬ ತೊಂದರೆ ಆಯಿತು. ವ್ಯಾಪಾರ ಆಗ್ತಾಯಿರಲಿಲ್ಲ. ನಾನು ಯಾವುದೋ ಒಂದು ಬ್ಯುಸಿಗೆ ಹೋಗ್ಬಿಟ್ಟು 1 ವರ್ಷ ಹೋಟ್ಲಿಗೆ ಹೋಗಲಿಲ್ಲ. ಆಮೇಲೆ ನಾನು ಇವತ್ತು ಬೆಳಿಗ್ಗೆ ನಿಮ್ಮ ಮುಂದೆ ಜಪ ಮಾಡಿದೆ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವನಾಮದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತ ಹೇಳಿ ಆ ಹೋಟ್ಲಿಗೆ ಅವರೇ ದಾರಿದೀಪ ಆದರು. ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದು ಸಾಗರದಲ್ಲಿದೆ, ವರದಳ್ಳಿ ಅಂತ. ಅಲ್ಲಿಗೆ ಹೋಗಿ ಆ ಪಾದಕ್ಕೆ ಪೂಜೆ ಮಾಡಿಸಿ ಬಂದೆ. ಇವತ್ತು ಹಿಂದೆ ತಿರುಗಿ ನೋಡಲಿಲ್ಲ. ಎಲ್ಲರೂ
ಆ ದೇವರು, ಆ ಪ್ರೀತಿ, ಆ ಭಾವನೆಗಳು, ಆ ಗುರುಗಳ ನಮ್ಗೆ ಆ ಆರಾಧನೆ ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಕಷ್ಟಪಡ್ತೀವಿ, ಪ್ರೀತಿ ತೋರಿಸ್ತೀವಿ. ಇದೆಲ್ಲ ಬಂದಿದ್ದೇ ನನಗೆ ಆ ಹೋಟ್ಲೇ ಬೇಡ ಅನ್ನಿಸ್ಬಿಟ್ಟಿತ್ತು ಅವತ್ತು. ಅವ್ರು ನೆನೆಸ್ಕೊಂಡು ದೇವಸ್ಥಾನದಿಂದ ಬಂದೆ, ಮನೆಗೆ ಬಂದು ಒಂದು 2 ದಿನ ಬಿಟ್ಟು ನೆಕ್ಸ್ಟ್ ಡೇ ಹೋಟ್ಲಿಗೆ ಹೋದೆ. 5,000 ಇದ್ದಿದ್ದ ಜಾಗದಲ್ಲಿ 50,000 ವ್ಯಾಪಾರ ಆಯಿತು. ಆವತ್ತಿನ ದಿನದಲ್ಲಿ ಲಾಭ ಚೆನ್ನಾಗಿತ್ತು. ನಮ್ಮಲ್ಲಿ 2 ಅವರ್ಸ್ ಆದರೆ ಹೋಟ್ಲಲ್ಲಿ ಊಟನೇ ಸಿಗ್ತಾಯಿರಲಿಲ್ಲ, ಅಷ್ಟು ಡಿಮ್ಯಾಂಡ್ಸ್ ಇತ್ತು. ಎಲ್ಲ ಆ ದೇವ್ರ ದಯೆ. ನಾನಿವತ್ತು ಏನೇ ಬದುಕಿದ್ದೀನಿ ಅಂದರೆ ಅವರು, ಒಂದು ಬಾಸು, ನಮ್ಮ ಬಿಗ್ ಬಾಸು ಅಂಬರೀಷ್ ಅಣ್ಣ, ಈ 4 ಜನ ನನಗೆ ಆಶೀರ್ವಾದ, ಧೈರ್ಯ ಇದೆ. ನನಗಂತೂ ಕೆಲಸ ಅಂದರೆ ಆಟ, ಕೆಲಸ ಅಲ್ಲ. ಯಾವತ್ತಿ ಪ್ರತಿಯೊಬ್ಬರಿಗೆ ಹೇಳೋದು ಕೆಲಸ ಅಲ್ಲ, ಅದು ಆಟ. ತಮಾಷೆ ಮಾಡ್ಕೊಂಡು ಮಾಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಥರ ಯೂಟ್ಯೂಬ್ಗಳೆಲ್ಲ ಮಾಡಿ 100 ಅಡುಗೆ ತೋರಿಸಿ. ಯೂಟ್ಯೂಬ್ಗೆ ಯಾವಾಗ ಬಂದಿದ್ದು ನೀವು ಬರಬೇಕು ಅಂತ ಹೇಗೆ ಅನ್ನಿಸ್ತು? ರೆಸಿಪೀಸ್ ಎಲ್ಲ ಮಾಡಿ? ಇಲ್ಲ ನೋಡಿ, ಅದ್ರದ್ದೊಂದು ದೊಡ್ಡ ವಿಷಯನೇ ಇದೆ. ನಾವೆಲ್ಲ ಒಗ್ಗರಣೆ ಡಬ್ಬಿ 2015 ಒಗ್ಗರಣೆ ಡಬ್ಬಿ, ಮುರಳಿ ಮಿಲ್ಟ್ರಿ ಹೋಟ್ಲು ಎಲ್ಲ ಬರ್ತಾಯಿತ್ತು, ತುಂಬ ಚೆನ್ನಾಗಿ. ಆ ಪ್ರೋಗ್ರಾಮ್ಗೆಲ್ಲ ಹೇಗೆ ಕಾಂಟ್ಯಾಕ್ಟ್ ಆಗಿ? ಅಲ್ಲ, ನನಗೆ ಮುರಳಿಯವ್ರು ನನ್ನ ಕಸ್ಟಮರು. ಅವ್ರ ಫಾದರು ನಾವು ರಾಜ್ಕುಮಾರ್ ಅವ್ರ ಮೇಲೆ ಕೆಲಸ ಮಾಡ್ತಾಯಿದ್ವಿ. ಸೊ ಅದರಿಂದ ಹಂಗೆ ಬರ್ತಾಯಿತ್ತು. ನನಗೂ ನಮ್ಮ ಕಸ್ಟಮರ್ ಕೂಡ ಮುರಳಿ ಸ್ಟಾರಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿ ಪಕ್ಕದಲ್ಲೇ ನಮ್ಮ ಹೋಟ್ಲ್ ಹಿಂದೆಗಡೆ ಆಫೀಸ್ ಇತ್ತು. ಬರೋರು ಎಲ್ಲ ಊಟ ತಿನ್ನೋರು. ಚಂದ್ರು ಒಂದಿನ ಬನ್ನಿ ನೋಡಿ, ಈ ಥರ ಒಗ್ಗರಣೆ ಡಬ್ಬಿ ಇದೆ ಮಾಡಿ ಅಂದರು. ಅಯ್ಯೋ ಸಾರ್, ನನ್ನ ಕೈಯಲ್ಲಿ ಆಗಲ್ಲ ಸರ್, ನಮ್ಮ ಹೋಟ್ಲು ಚಿಕ್ಕದಲ್ಲ ಸರ್, ಸುಮ್ಮನೆ ನಮ್ಮನ್ನು ಕರೆದು ಸುಮ್ಮನೆ ಜನ ಬರ್ತಾರೆ, ಆಗಲ್ಲ ಸರ್. ಹಂಗೆ ಹೋಗೊಂದು ಅಲ್ಲೊಂದು 10-15 ಅಡುಗೆ ಮಾಡಿದೆ, ಇಲ್ಲ ಅಂತ ಹೇಳ್ಬಾರ್ದು. ಚೆನ್ನಾಗಿ ಮಾಡಿದ್ವಿ, ಅಡುಗೆಗಳೆಲ್ಲ ಮಾಡಿದ್ವಿ. ಎಷ್ಟು ಹಿಂದೆ ಸರ್? 14, 15, 16ವರೆಗೂ ಮಾಡಿದ್ವಿ. ಆಮೇಲೆ ಸವಿರುಚಿ 18 ಒಂದು ಸಲ, ಎಲ್ಲ 22 ಒಂದು ಸಲ 22 ಮಾಡಿಲ್ಲ, 18 19, 20 ಏನೋ 2 ಟೈಮ್ಸ್ ಮಾಡಿದೆ. ಒಂದು 10 ಅಡುಗೆ 20 ಅಡುಗೆ ಮಾಡಿರ್ಬೋದು ಅದು. ಆಮೇಲಿಂದ ಆಯಿತು, ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಈ ಹೋಟ್ಲು ಮಾಡಿದೆ, ಕೆಳಗಡೆ ಹೋಟ್ಲು 2012 ಇವ್ರು ಬಂದಿದ್ದು ಜನವರಿ, ಫೆಬ್ರವರಿ, ಜೂನ್, ಜುಲೈ, ಆಗಸ್ಟಲ್ಲೇನೋ ಬಂದು ರಿಕ್ವೆಸ್ಟ್ ಮಾಡಿದ್ರು ಕಲ್ಲಟಕೀಸೋರು, ಚಂದ್ರು. ಆವಾಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡಿದೆ, ನಮ್ಮ KFC ಕೃಷ್ಣಪ್ಪ, ಗಂಧದ ಗುಡಿ, ಆಮೇಲೆ ರಘು, ಇವರೆಲ್ಲ ಸೇರಿಕೊಂಡು, ನಮ್ಮ ಮರಾಠ ದರ್ಶನ ಎಲ್ಲ ಸೇರಿಕೊಂಡು ಗಂಧದ ಗುಡಿಲಿ ಶೂಟ್ ಮಾಡಿ ಇದೊಂದು ಅಡುಗೆ ಕಾರ್ಯಕ್ರಮ ಮಾಡೋಣ ಅಂತ ಹೋದ್ರಲ್ಲಿ. ನನ್ನ ಕರೆದ್ರು, ನಾನು ಹೋಗಲಿಲ್ಲ. ಒಂದಿನ ಬಂದು ನಂಗೆ ರಾಜೇಶ್ ಅಂತ ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಚಂದ್ರು ಅವರೇ ನಮ್ಮದು ಯೂಟ್ಯೂಬ್ ಚಾನಲ್ ಒಂದಿನ 2 ಅಡುಗೆ ಮಾಡ್ಕೊಂಡು. ಹಾಗೆ ಹೋಗ್ತಾ 1 ಅಡುಗೆ ಹೋಗಿ, 2ನೇ ಅಡುಗೆ ಹೋಗಿ, 3ನೇ ಅಡುಗೆ ಹೋಗಿ, ಅದು ಎಲ್ಲಿಗೋ ಹೋಗ್ಬಿಡ್ತು. ನಮ್ಗೆ ಆವಾಗ ಟೈಮೂ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ನಮ್ಮ ಬಾಸು ಇದಾದಮೇಲೆ ತುಂಬ ಹೋಟ್ಲು ಟರ್ನಿಂಗ್ ಪಾಯಿಂಟ್ ಆಯಿತು. ನಂದು ವಾಯ್ಸ್ ರೆಕಾರ್ಡು ಇದೆಲ್ಲ ಸೇರಿ ಸ್ವಲ್ಪ ಒಂದು 20% ಜಾಸ್ತಿ ಆಗ್ತಾ ಬಂತು. ಆಮೇಲೆ ಒಂದೊಂದೇ ಈ ಅಡುಗೆಗಳಾದಮೇಲೆ ಭಾವನೆಗಳು ಜಾಸ್ತಿ ಬೆಳೀತು. ಹತ್ತೋದ್ರಲ್ಲೂ ಬೆಳ್ಳುಳ್ಳಿಗೆ ಅಯ್ಯೋ ಹೋಗಿದ್ದಾರೆ, ಯಾವ ರಾಜ 12 ಗಂಟೆ ಶೂಟಿಂಗ್ ಮಾಡ್ತಾಯಿದ್ದೆ, ಬೈಕ್ ಕಳಿಸ್ತಾ ಇದ್ದೆ. ನೋಡಿ, ಇವತ್ತು ನಾನು ಯಾವುದೊಂದು ತಿರಸ್ಕಾರ ಮಾಡಿದೆ, ಅದನ್ನೇ ನಮ್ಮನ್ನು ಬೆಳೆಸ್ತಾ ಇದೆ. ಅದಕ್ಕೆ ಯಾವುದೂ ಒಂದೊಂದು ಟೈಮಲ್ಲಿ ಅನಿಸುತ್ತೆ ತಿರಸ್ಕಾರ ಮಾಡೋಕ್ಕೆ ಹೋಗಬಾರ್ದು. ಆದರೆ ಒಂದು ಅತ್ತಾಗೋದಿಲ್ಲ ಅಂದರೆ ಒಂದನ ಮಾಡಿ, ತಿರಸ್ಕಾರ ಮಾಡಬೇಡಿ ಅನ್ನೋದು ನನ್ನ ಅರಿವಿಗೆ ಬಂತು. ಸೊ ಇವತ್ತು ನೋಡಿ, ನಾನು ಇವತ್ತು ಎಲ್ಲೋದ್ರೂ ಮಾತಾಡ್ತಾಯಿದ್ವಿ, ಇದೇ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಕಾರಣ ಯಾಕೆ ಅಂದರೆ ಬೆಳೆದು ಬಂದ ದಾರಿ, ಬೆಳೆದಿದ್ದಕ್ಕೆ ಜನ ಕೊಡೋ ಉತ್ತೇಜನ, ಅವ್ರ ಪ್ರೀತಿ ತೋರಿಸ್ತಾ ಇದ್ದಾರೆ, ಭಾವನೆಗಳು ಬರ್ತಾಯಿದೆ. ಅದಕ್ಕೆ ನಾವೆಂದೂ ಚಿರಋಣಿ. ಆ ಮಾತಿಗೆ ನಾನು ಯಾವತ್ತೂ ಅದಕ್ಕೆ ಅಂಬ ಇಲ್ಲ, ಜಂಬ ಇಲ್ಲ, ಏನಿಲ್ಲ. ಅವ್ರಿಗೆ ಹೇಳೇ ಕೇಳಿ ಪ್ರೀತಿಯಿಂದ ಮಾತಾಡ್ತೀನಿ, ಖುಷಿಯಾಗಿ ಆನ್ಸರ್ ಕೊಡ್ತೀನಿ. ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತೀನಿ. ಈಗ ನಾನೇ ಮಾಡಬೇಕು ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಟ್ರೈ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲಾಗುತ್ತೆ, ನಿಮ್ಮ ಮುಂದೆ ಬರುತ್ತೆ. ನೀವೆಲ್ಲ ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಸರ್, ನೀವು ಅಪ್ಪು ಸರ್ನೇ ಯಾವಾಗಲೂ ನಮ್ಮ ಬಾಸ ಅಂತಿರಲ್ಲ, ಏನಕ್ಕೆ ಸರ್ ಅಷ್ಟು ಬಾಂಡಿಂಗ್? ಹೇಗೆ ಮೇಡಮ್, ಬಾಸ್ ಅನ್ನೋದಕ್ಕಿಂತ ಅದೊಂಥರ ಹೆಂಗಾಗೋಗ್ಬಿಡ್ತು ಅಂದರೆ, ಈಗ ನಮ್ಮದು ಅವ್ರದ್ದು 2004, 2005 ಸ್ವಲ್ಪ ಒಂದು ಗಿಸ್ನೆಸ್ ಮಾಡ್ತಾಯಿದ್ವಿ. ಸೈಟ್ ತೊಗೊಳೋದು, ಮಾರೋದು, ಸೊ ಏನೇನೋ ಒಂದು ಬಿಸ್ನೆಸ್, ರಿಯಲ್ ಎಸ್ಟೇಟು ಅದು ಇದೆಲ್ಲ. ನನಗೊಂದು ಒಳ್ಳೆ ಅಮೌಂಟ್ ಕೊಟ್ಟರು 2005. ನನಗೂ ನನ್ನ ಮಿಸ್ಸಸ್ಗೆ ನನಗೊಂದು ಕಾರ್ ಕೊಟ್ಟರು ಗಿಫ್ಟು, ನಮ್ಮ ಮಿಸ್ಸಸ್ಗೊಂದು ಒಡವೆ ಕೊಡಿಸಿದ್ರು. ಏನೋ ಒಂದು ಒಳ್ಳೆ ಕಾಸು ಬಂತು ಅದರಲ್ಲಿ. ನಾವೆಲ್ಲ ಸೇರ್ಕೊಂಡು ಒಂದು 60-70 ಲಕ್ಷ ಹಾಕಿರೋ 1 ಕೋಟಿ ಬಂತು. 40% ನನಗೆ ಕೊಟ್ಟರು, 60% ಅವ್ರು ತೊಗೊಂಡ್ರು. ಸೊ ಒಳ್ಳೆ ಲಾಭ ಬಂತು. ಸೊ ಕೊಟ್ಟಾಗ ನಾವು ಅದಾಗ ಬಾಸ್ ಒಂದು ಇನ್ನೇನು ಅನ್ನೋಕ್ಕಾಗುತ್ತೆ. ಆಮೇಲೆ ನಾನು ಇದೇ ಹೋಟ್ಲು ಮಾಡೋವಾಗ, ಮಲ್ಲಿಗೆ ಹೋಟ್ಲು ಮಾಡೋವಾಗ ನನಗೆ ಅದು ಕೇಳಿದ ತಕ್ಷಣ 10 ಲಕ್ಷ ದುಡ್ಡು ಕೊಟ್ಟರು. ಸೊ ಅದಕ್ಕೆಲ್ಲ ನಾವು ಕೊಡಲೇಬೇಕಲ್ಲ ಮೇಡಮ್. ನಾನು ಯಾವತ್ತೂ ಇದುವರೆಗೂ ಸ್ವಲ್ಪ ಕೈ ಚಾಚೋದು ಕಮ್ಮಿ, ಕೇಳೋದು ಕಮ್ಮಿ. ಏನಕ್ಕೆ ಅಂದರೆ
ನಮ್ಗೆ ಒಂದು ಡಿಗ್ನಿಟಿ ಇಟ್ಕೊಂಡು ಬಂದಿದ್ದೀವಿ. ಇಲ್ಲ ಅಂದ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಅದನ್ನು ಏನೇನೇ ನಮ್ಮ ಹತ್ರ ಇದ್ರು ಇವತ್ತು ಅವ್ರು ಇನ್ನೇನು ಸಹಾಯಕ್ಕೆ 2 ದಿನಕ್ಕೆ ಮುಂಚೆ ಕೂಡ ನಾನು ಹೋಟ್ಲ್ ಬಗ್ಗೆ ಹಿಸ್ಟ್ರಿ ಕೇಳಿದ್ರು. ಏನು ಬಿಸ್ನೆಸ್ ಆಗ್ತಿದೆ, ಯಾವ ಟಾರ್ಗೆಟಲ್ಲಿದೆಯಾ, ಏನು ಇಯರ್ಲಿ ಮಂತ್ಲಿ ಏನು ಟರ್ನ್ ಓವರ್ ಆಗ್ತಿದೆ ಅಂತ. ಸೊ ಒಂದು 6 lakhs 7 lakhs 8 lakhs ಆಗ್ತಿದೆ. ಅಷ್ಟೆಲ್ಲ ಆಗ್ಬಾರ್ದು, ಮಿನಿಮಮ್ 12-13 ಆಗಬೇಕು. ಅಂದರೆ 50,000 ಆವ್ರೇಜ್ ಹಾಕಿದ್ರೆ 15,000 ಆಗುತ್ತೆ. ಈ ರಜಾ ಗಿಜಾ ಬಿಟ್ಟರೆ ಒಂದು 12-13,000 ಆವಾಗ ಒಂದು ಪ್ರಾಫಿಟ್ ಅಂತ ಸಿಗುತ್ತೆ. ಇಲ್ಲಿ 10 lakhs 9 lakhs ಆದಾಗ ನಿನಗೇನು ವರ್ಕೌಟ್ ಆಗೋಲ್ಲ. ನಾನು ಬರ್ತೀನಿ, ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಮಾಡೋಣ ಅಂದರು. ಅವರು ಬುಧವಾರ ಮಾತಾರು, ಭಾನುವಾರ ಹೋಟ್ಲಿಗೆ ಬರ್ತೀನಿ, ಶುಕ್ರವಾರನೇ ಇಲ್ದಂಗ. ಆಮೇಲೆ ನಮ್ಮ ಅವ್ರದ್ದು ಹೆಂಗೆ ಅಂದ್ರೆ ಎಲ್ಲೋದ್ರು ಕರೆಯೋರು, ಎಲ್ಲೋದ್ರು ಪ್ರೀತಿ ತೋರಿಸೋರು, ಒಂದು ದಿನ ಏಕವಚನದಲ್ಲಿ ಮಾತಾಡ್ಸಿಲ್ಲ. ನನಗೆ ಇನ್ನು ಅದಕ್ಕಿಂತ ಸ್ನೇಹಿತ ಸಿಗ್ತಾನೆ. ಆಮೇಲೆ ಚಿಕ್ಕ ಹುಡುಗಿನ ನೋಡಿದ್ವಿ, ಅದೇನೋ ಬಾಸ್ ಅಂತ ಅವರೊಬ್ಬರು ಕರೆದು ನಮಗೆ ಬಾಸ್ ಅಂದರೆ ಒಬ್ಬರೇ. ಬೇರೆಯವ್ರನ್ನ ನಾವು ಬಾಸ್ ಅನ್ನೋಕ್ಕಾಗಲ್ಲ. ಅವ್ರು ಏನೇ ಪ್ರೀತಿ ತೋರಿಸಿದ್ರೂ ಆಗಲ್ಲ. ನಮಗಿರೋವರೆಗೂ, ನಾನಿರೋವರೆಗೂ ನನಗೆ ಬಾಸ್ ಒಬ್ಬರೇ, ಅಪ್ಪು ಬಾಸ್ ಅಷ್ಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.